ಮೇಡಮ್ ನಮಸ್ಕಾರ. ಯಾಕೆ ಗಲಾಟೆ ಆಯ್ತು ಇವತ್ತು? ನೋಡಿ ಸರ್, ನಾವು ಊರಲ್ಲಿ ಸಾಲ ಎಲ್ಲ ಮಾಡಿದ್ವಿ. ಸಾಲ ಮಾಡಿ ಮನೆ ತಗೊಂಡಿದ್ವಿ. ಮನೆ ಮಾಡಿ ರಿಪೇರಿ ಮದ್ವೆಗೆ ಅಂತೆಲ್ಲ ಸಾಲ ಮಾಡಿದ್ವಿ. ಆ ಸಾಲವನ್ನ ಕೇಳಕ್ ಜನ ಬಂದಿದ್ರು. ಜನ ಬಂದು ನಾವು ಲೆಕ್ಕಾಚಾರ ಮಾಡ್ತಾನೆ ಇದ್ವಿ. ಇವ್ರು ನಮ್ಮ ಮನೆಯವರಿಗೆ ನಾನು 3ನೇ ಹೆಂಡತಿ, ಅವರು 2ನೇ ಹೆಂಡತಿ ಡೈವರ್ಸ್ ಮಾಡಿದ್ರು. ಅವ್ರ ಮಗಳೇ ಅವರು ಎಲ್ಲ ಸೇರ್ಕೊಂಡು ಅವ್ರ ಸಂಬಂಧಿಕರೆಲ್ಲ ಸೇರ್ಕೊಂಡು ನನ್ನನ್ನ ಮಗ ಹೊಡೆದು ಬಟ್ಟೆನೆಲ್ಲ ಬಿಚ್ಚಿ ಎಲ್ಲ ಹೊಡೆದು ನನ್ನನ್ನು ಇದನ್ ಮಾಡಿ ಹಾಸ್ಪಿಟ್ಲ್ ಬಂದು ಅಡ್ಮಿಟ್ ಆಗಿದ್ದೀನಿ ಸರ್. ನಾನು ಯಾಕೆ ನಿಮ್ಮ ಮೇಲೆ ಕೈ ಮಾಡಿದ್ರು ಅವ್ರು ಏಕಾಏಕಿ ಇವತ್ತು? ಅದೇ ಅವರು ಹಣಕ್ಕೋಸ್ಕರ ನನಗೆ 15 ದಿವಸದಿಂದ ಇವ್ರ ಮನೇಲಿ ಇದ್ದು ಜನಗಳಿಗೆ ನ್ಯಾಯ ಕೊಡ್ಸಕ್ ಓಡಾಡ್ತಾ ಇದ್ದೆ ಸರ್. ಮತ್ತೆ ತೊಟ್ಟಿದಾರಲ್ಲ ಪಾಪ ದುಡ್ಡು, ಬಡವರು ಬಗ್ರೆಲ್ಲ ಇದ್ರಲ್ಲೆಲ್ಲ ತೆಗೆದುಕೊಟ್ಟಿದ್ದಾರೆ. ಅದಕ್ಕೆ ಹಣದ ಸಾಲಕ್ಕೂ ಇವ್ರು ಒಪ್ತಾ ಇರ್ಲಿಲ್ಲ. ಈಗ ಐ ಡ್ರಾಮಾ ಮಾಡ್ತಾ ಇರೋದೇ ಆ ಮನೆಗೋಸ್ಕರ. ಸಾಲ ಒಪ್ಕೋಬಾರ್ದು ಅನ್ನೋದಕ್ಕೋಸ್ಕರ ನನ್ನ ಮೇಲೆ ಇಲ್ಲಿ ಸಲ್ಲದ್ನೆಲ್ಲ ಆರೋಪ ಹಚ್ಚಿ ನನ್ನನ್ನು ಅವಾಗ್ಲೂ ಒಂದ್ಸತಿ ಹೊಡೆದು ಓಡಿಸಿದ್ರು ಸರ್ ಅವರು. ಅವಾಗ ಹೋದಳು ನಾನು ಬಂದ್ ಈಗಲ್ಲ 15 ದಿವಸದಿಂದ ಊರಲ್ಲೇ ಇದ್ದೀನಿ ಸರ್. ಇನ್ನೊಬ್ರು ಮನೇಲಿ ಇಟ್ಕೊಂಡು ಪಾಪ ನೋಡ್ಕೊಂತ ಇದ್ದಾರೆ. ನೀವು ಬಂದು ಊರಿಗೆ ವಿಚಾರಿಸಬಹುದು ಅಂತದ್ರಲ್ಲಿ ಇವತ್ತು ಲೆಕ್ಕಾಚಾರ ಮಾಡೋಣ ಅಂತ ಎಲ್ಲ ಮಾತಾಡಕ್ ಹೋದ್ರೆ ಅವರೆಲ್ಲ ಸಂಬಂಧಿಕರು ಅವರು ಎಲ್ಲ ಸೇರ್ಕೊಂಡು ಹೊಡೆದು ಓಡ್ಸಕ್ಕೆ ಹೆದ್ರಿ ಓಡೋಗ್ತಾಳೆ ಅಂತ ಇಷ್ಟ ದಿವಸ ಮೀಡಿಯಾದಲ್ಲಿ ಹಾಕಿ ಹೆಸರು ಕೆಡಿಸಿದ್ದಾರೆ. ಹೆಸರು ಕೆಡಿಸಿದ್ದಕ್ಕೂ ಹೋಗಿಲ್ಲಲ್ಲ ಇವಳು ಅಂತ ನನಗೆ ಈಗ ಆತರ ಮಾಡಿದ್ದಾರೆ ಸರ್. ಇಡೀ ಊರ್ ಜನರು ಸಾಕ್ಷಿ ಇದ್ದಾರೆ ಸರ್. ಇರಿ ಹಾಗೆ ಇರಿ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಿಮ್ಮ ಮಲಮಗಳು ಹೇಮಾವತಿ ಅವರು ಸಂಪರ್ಕದಲ್ಲಿದ್ದಾರೆ. ಹೇಮಾವತಿ ಅವರೇ, ಈಗ ನಿಮ್ಮ ತಾಯಿ ಹೇಳ್ತಾ ಇದ್ದಾರೆ ಇಲ್ಲಿ ನೀವೇ ಅವ್ರ ಮೇಲೆ ಹಲ್ಲೆ ಮಾಡಿದ್ರಿ ಅಂತ. ಇಲ್ಲ ಸರ್, ಅವ್ರ ಮನೆ ಹತ್ರ ನಾವು ಹೋಗಿಲ್ಲ ಸರ್. ನಮ್ಮ ಮನೆ ಹತ್ರ ಅವ್ರು ಬಂದು ಇಷ್ಟು ಹೊಡೆದಿದ್ದು ಸರ್. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಜೀವನ ಹಾಳು ಮಾಡಿದ್ರಿ ಅಂತ ಬಂದು ಹೊಡೆದಿದ್ದು ಸರ್. ಎಲ್ಲ ಹೇಳ್ಬಿಟ್ಟೆ ನೀನ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ಅಂತ ಸ್ಕೆಚ್ ಮಾಡ್ಕೊಂಬಂದು ನಮ್ಮ ಮನೆ ಹತ್ರ ಅವ್ರು ಹೊಡೆದಿದ್ದು ಸರ್. ನಾವು ಹೋಗಿಲ್ಲ ಸರ್. ನಾವು ಜೀ ಕನ್ನಡದವರಿಗೂ ಸರ್ ಫೋನ್ ಮಾಡಿದೆ ಸರ್, ಈ ತರ ಜಗಳ ಮಾಡ್ಬೇಕು ಅಂತ ಬಂದೇರಿ ಅಂತ ಕೇಳ್ರಿ ಸರ್. ನಾನು ಅವರೆಲ್ಲ ಬಂದಾಗ್ಲೇ ನಾನು ಫೋನ್ ಮಾಡಿದ್ದೀನಿ ಸರ್. ನೈಟ್ ಜಗಳ ಬಂದ್ರು ಸರ್ ಫೋನ್ ಮಾಡಿ ಹೇಳಿದ್ದೀನಿ ಸರ್. TV9 ಅವರಿಗೆ ಹೇಳಿದ್ದೀನಿ, ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೀನಿ ಸರ್. ನೈಟು ಬಂದಿದ್ರು ಸರ್ ಜಗಳಕ್ಕೆ. ನಾವು ಕದ ಹಾಕೊಂಡ್ವಿ ಸರ್. ಮತ್ತೆ ಬೆಳಗ್ಗೆ ಬೇಕು ಅಂತ ಬಂದು ನಮ್ಮನೆ ಹತ್ರ ಅವ್ರು ಹೊಡೆದಿರೋದು ಸರ್. ನಾವೆಲ್ಲಿಗೂ ಹೋಗಿಲ್ಲ ಸರ್. ಶಾಂತಮ್ಮ, ಏನಂತೀರಿ ಈಗ? ನಿಮ್ಮ ಮಗಳು ಈ ತರ ಹೇಳ್ತಿದ್ದಾರೆ. ಅವರು ಸ್ವಂತ ಮನೆ, ನಮ್ಮ ಅತ್ತೆ ಮಾವರ ಮನೇಲಿ ಸ್ವಂತ ಮನೆಯಲ್ಲಿ ನಮ್ಮ ಮನೆ ಡೈವರ್ಸ್ ಆಗಿರೋ ಹೆಂಡತಿ ಇರೋದು ಸರ್. ಈ ಹೇಮ ಇದಾರಲ್ಲ ಅವ್ರ ತಾಯಿ ಇರೋದು ಅಲ್ಲಿ. ಜನಗಳು ನಮ್ಮನೆಯವರು ನ್ಯಾಯ ಕೇಳಕ್ಕೆ ಹಗಲೆಲ್ಲ ಪದೇ ಬರ್ತಿದ್ರು. ಜನಗಳಿಗೆ ಕಣ್ ತಪ್ಸಿ ಆ ಮನೇಲಿ ಹೋಗಿ ಔತ್ಕೊಂಡ್ ಕುತ್ಕೊಂತ ಇದ್ರು. ಅದಕ್ಕೆ ಜನ ಹೋಗಿ ಕರೆದ್ರು ಅಷ್ಟೇನೆ. ಯಾರು ಹಳೆ ಮನೇಲಿ ಹೋಗಿ ಕರೆದಿದ್ದಾರೆ ಸರ್. ಈಗ ಏನಿದೆಯಲ್ಲ ಮನೆ, ಆ ಮನೆ ಏನ್ ನಿಮ್ಮ ವಿಡಿಯೋದಲ್ಲೆಲ್ಲ ಬಂದು ನೀವು ವಿಡಿಯೋ ಮಾಡ್ಕೊಂಡು ಹೋಗಿದ್ರಲ್ಲ ಸರ್, ಅದು ನಾನು ಸ್ವಂತ ನಮ್ ತವ್ರ ಮನೆಯಿಂದ ತಂದಾಕಿ ಊರರ ಹತ್ರದಿಂದ ಸಾಲ ಮಾಡಿ ಮನೆ ಖರೀದಿ ಮಾಡಿರೋ ಸರ್. ಅದು ಊರವರೇ ಸಾಕ್ಷಿ ತಗೊಳ್ಳಿ ಸರ್. ನೀವು ಒಬ್ಬರದೇ ಒಂದೇ ಕಡೆ ಕೇಳಬಾರ್ದು. ಯಾಕೆಂದ್ರೆ ಅವ್ರು ಹೋಗಿರೋದು ಹಳೆ ಮನೆ ಹತ್ರ ಕರಿಯಕ್ ಹೋಗಿದ್ರು. ಮನುಷ್ಯ ಇದ್ದು ಎದುರುಗಡೆ ಬಾರಪ್ಪ, 15 ದಿವಸದಿಂದ ಅಮ್ಮ ಹಿಂಗೆ ಓಡಾಡ್ತಾ ಇದ್ದಾಳೆ, ಮತ್ ನ್ಯಾಯ ಕೊಡ್ಸೋದ್ ಬೇಡವಾ, ಬಂದ್ ಮಾತಾಡು ಅಂದ್ರೆ ಬೇಕಂತ ಎದೆ ನೋವು ಅದೇ ಇದು ಅಂತ ಒಳಗಡೆ ಮುಚ್ಚಿಟ್ಕೊಂತ ಇದ್ರು ಸರ್ ಅವ್ರನ್ನ. ಅದನ್ನ ಕೇಳಕ್ ಹೋಗಿದ್ರು ವಿನಃ ಯಾರು ಹಲ್ಲೇನು ಮಾಡಕ್ ಹೋಗಿಲ್ಲ, ಯಾರು ಏನೂ ಮಾತಾಡಕ್ ಹೋಗಿಲ್ಲ ಸರ್. ಕೇಳ್ಬಿಟ್ಟಿಲ್ಲ. ನಾಳೆ ಬೆಳಿಗ್ಗೆ 10 ಗಂಟೆ 11 ಗಂಟೆ ಹಂಗೆಲ್ಲ ಬರ್ರಿ ಬಗೆಹರ್ಸನ ಅಂದ್ರು ಸರ್. ನಾನ್ ನನ್ನ ಮನೆ ಹತ್ರ ಹೋಗಿದ್ದೀನಿ ಸರ್. ಅವ್ರ ಮನೆ ಹತ್ರ ನಾನು ಹೋಗಿಲ್ಲ. ನಾನು ಸಾಲ ಮಾಡಿ ನನ್ನ ತವ್ರ ಮನೆಯಿಂದ ತಂದಾಕಿ ಕೇಳ್ರಿ, ನೀವು ಓನರಿಗೆ ಫೋನ್ ಮಾಡಿ ಕೇಳ್ರಿ ನನ್ನ ಮನೆನ ಅಲ್ವಾ ಅಂತ. ಹೇಮಾವತಿ ಅವರೇ, ಹೌದಾ ಅದು ಅವ್ರ ಮನೆ ಅಂತಲ್ಲ? ಇಲ್ಲ ಸರ್, ನಾವು ದುಡ್ಡು ಕೊಟ್ಟು ತಗೊಂಡಿದೀವಿ ಸರ್. ನಮಗೆ ಎಲ್ಲದಕ್ಕೂ ಸಾಕ್ಷಿ ಇದೆ ಸರ್. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು ಸರ್. ಅವರು ಅದಕ್ಕೋಸ್ಕರ ನಾವು ನಮ್ಮ ಮನೆ ಹೊಸ ಮನೆ ಹತ್ರ ನಾವು ಕಾಯ್ತಾ ಇದೀವಿ ಸರ್. ಬೇಕು ಅಂತಾನೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಅಂತಾನೆ ಬಂದಿದ್ದೀವಿ ಸರ್. ನಾನು TV9 ಹೇಳಿದ್ದೆ ಸರ್. ಹ್ಞೂ ಸರ್, ಓನರ್ನ ಕೇಳ್ರಿ ಸರ್. ಅವ್ರು ಇಲ್ಲ ಅಂದ್ರೆ ಮಾತಾಡ್ರಿ ಸರ್. ನಮ್ಮಪ್ಪ ಕೊಟ್ಟಿರೋ ದುಡ್ಡು ಸರ್. ಓನರ್ ಅದು ನಮ್ಮ ಮನೆ ಸರ್. ಕೇಳ್ರಿ ಓನರಿಗೆ ಫೋನ್ ಮಾಡಿ ಕೇಳ್ರಿ ಸರ್. ಇಡೀ ಊರೇ ಸಾಕ್ಷಿ ಇದೆ ಸರ್. ಅವ್ರು ಸಾಲ ಮಾಡಿರೋದು ಕೊಡ್ಲಿ ಅಂತ ಅಲ್ಲ ಹೇಮಾವತಿ ಅವ್ರಿ, ಈ ಜಗಳ ನಿಮ್ಮ ಮಧ್ಯೆ ಯಾಕೆ ಜಗಳ ಶುರುವಾಯ್ತು ಸರ್? ಅವ್ರು ಬಂದು ನಮಗೆ ಹೊಡೆದಿದ್ರು ಸರ್. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇದನ್ ಮಾಡಿದ್ಯಾ ಅಂತ ನಂದು ಏನ್ ಅರ್ಕೊಂಡೆ ಅಂತ ಕೇಳಿದ್ಲು ಸರ್ ನೆನ್ನೆ. ಇವತ್ತು ಬಂದು ನೀನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಏನ್ ಮಾಡಿದೆ ನೀನು ಅಂತ ಕೇಳ್ತಾಳೆ ಸರ್. ಏನ್ ಅರ್ಕೊಂಡೆ ಅಂತ ಕೇಳ್ತಾಳೆ ಸರ್. ಬಂದ್ ನನ್ ಮೇಲೆ ಹೊಡೆದಿದ್ದಕ್ಕೆ ನಮ್ಮರೆಲ್ಲ ಬಿಡಿಸಿದ್ದು ಸರ್. ನಾನು ಹೊಡೆದಿದ್ದಕ್ಕೆ ನಮ್ಮವ್ರು ಬಿಡಿಸಿದ್ದು ಸರ್. ನಾನು ಹೊಡೆದಿದ್ದಕ್ಕೆ ನಮ್ಮರೆಲ್ಲ ಬಿಡಿಸಿದ್ದು ಸರ್. ನ್ಯಾಯ ಕೊಡ್ಸಿದ್. ನೀನ್ ಏನ್ ಕಿತ್ಕೊಂಡೆ, ನೀನ್ ಓದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಕೇಳಿದ್ಲು ಸರ್. ಇಲ್ಲ ಅಂತ ಹೇಳ್ಬಿಡ್ಲಿ ಸರ್. ಇದೆಲ್ಲ ಕಟ್ಟು ಸುಳ್ಳು ಸರ್. ಇಲ್ಲ ಸರ್, ರಾತ್ರಿ ನಾನು TV9 ಫೋನ್ ಮಾಡಿ ಕೇಳಿದೀನಿ ಸರ್. ನಾನು TV9 ಲೈನ್ ಆಗಿ ಹಿಡ್ಕೊಂಡು ಮಾತಾಡಿದೀನಿ ಸರ್. ಕೇಳ್ರಿ ಸರ್, ರಾತ್ರಿ ಎಲ್ಲ ಕಳಿಸಿದೀನಿ ಸರ್ ನಾನು. ಅಂದ್ರೆ ಇವರು ಶಾಂತಮ್ಮ ಅವರೇ ಬಂದು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು? ಹೌದು ಸರ್. ಹೊಸ ಮನೆ ಹತ್ರ ಅವರೇ ಬಂದಿದ್ರು ಸರ್. ನಾನು ಹಲ್ಲೆ ಮಾಡಿದಕ್ಕೆ ನಮ್ಮ ಸಂಬಂಧಿಕರು ಬಿಡ್ತಿದ್ದು ಸರ್.
ನನ್ ಮೇಲೆ ಹಲ್ಲೆ ಮಾಡಿದ್ದಕ್ಕೇನೆ ಸರ್ ನಮ್ ಸಂಬಂಧಿಕರು ನನಗೆ ನೀವೆಲ್ಲ ಜಾಸ್ತಿ ಸಾಕ್ಷಿ ಜಾಗ ಕೇಳ್ರಿ ಸರ್ ಆಗಿರೋದು ಜನಗಳಿಗೆ ಗಾಯ ಆಗಿರೋದು ಸರ್ ನಾನೆಲ್ಲ ಫೋಟೋಸ್ ಕಳ್ಸಿದೀನಿ ನೋಡ್ರಿ ಸರ್. ಈಗ ಹೇಮಾವತಿ ಅವರೇ, ನೀವು ಮೊನ್ನೆ ನಮ್ಮ ಜೊತೆ ಮಾತಾಡುವಾಗ ಒಂದು ಆರೋಪ ಮಾಡಿದ್ರಿ ನಿಮ್ಮ ಈಗ ಶಾಂತಮ್ಮ ಅವ್ರ ಮೇಲೆ, ನಿಮ್ಮ ಪತಿ ಜೊತೆಗೆ ಅವರು ಓಡ್ ಹೋಗಿದ್ದಾರೆ ಅಂತ ಹೇಳಿ. ಹೌದು ಸರ್, ಅವನು ಬಚ್ಚಿಟ್ ಬಂದೇಳೆ ಸರ್, ಮನೆ ಮಾರಿ ದುಡ್ಡು ಕೊಡ್ರಿ ಅಂತ ಬಂದೇಳೆ ಸರ್. ನಮಗ್ ನ್ಯಾಯ ಸಿಕ್ಕಿಲ್ಲ ಸರ್, ಅದಕ್ಕೆ ಅವಳು ಯಾರು ಏನ್ ಕಿತ್ಕೊಂಡ್ರು ನಾನ್ ಮಾಡ್ತೀನಿ ಇನ್ನೂ ಮಾಡ್ತೀನಿ ಅಂತ ಬಂದು ಅಲ್ಲೇ ಮಾಡ್ತಾ ಇರೋದು ಸರ್. ನೋಡ್ರಿ ಸರ್, ಶಾಂತಮ್ಮ ಅವರೇ, ನೀವೇ ಕ್ಲಾರಿಟಿ ಕೊಟ್ಬಿಡಿ ಅಲ್ಲ, ನೀವು ಅವರ ಗಂಡನ ಜೊತೆಗೆ ಓಡ್ ಹೋಗಿದ್ದೀರಿ ಅಂತ ಅವ್ರ ಆರೋಪ ಇದೆ. ಆ ತರ ಆರೋಪ ಎಲ್ಲಿ ಮಾಡಿದಾರೆ ಸರ್ ಅವರು? ಸ್ಟೇಷನ್ ಅಲ್ಲಿ ಹೋಗಿ ಸರ್, ಅವ್ರ ಗಂಡನ್ ಕರ್ಕೊಂಬಂದ್ ಅವ್ರೇನ್ ಮಾಡಿದಾರೋ ಅವ್ರೇನ್ ಬಿಟ್ಟಿದಾರೋ ಹೌದು ಅವ್ರಿಗೆ ಗೊತ್ತು ಸರ್. ಅವ್ರು ನನ್ ಗಂಡನ್ ಕರ್ಕೊಂಡು ಓಡೋಗಿರೋದು ನಿಜ ಸರ್, ಎಲ್ಲ ತೆಗ್ಸಿದೀವಿ ನಾವು, ವಾಯ್ಸ್ ರೆಕಾರ್ಡ್ ಕಳ್ಸಿದೀನಿ ಸರ್, ಮೀಡಿಯಾದವರಿಗೆ ಮೆಸೇಜ್ ಇಂದ ಎಲ್ಲ ಕಳ್ಸಿನಿ ಸರ್, ಮೀಡಿಯಾದವರಿಗೆ ಎಲ್ಲ ನೋಡಿದಾರೆ ಸರ್. ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿ, ನೀವು ಮತ್ತೆ ಅವರ ಹಸ್ಬೆಂಡ್ ಮೆಸೇಜ್ ಮಾಡಿರೋದೆಲ್ಲ ಅವ್ರು ನೋಡಿದಾರಂತೆ ಶಾಂತಮ್ಮ ಅವರೇ. ಅವ್ರಿಗೆ ಹೋಗಿ ಅಲ್ಲಿ ಸ್ಟೇಷನ್ ಅಲ್ಲಿ ಕೇಳ್ರಿ ಸರ್, ಅವ್ರ ನನ್ ಮೇಲೆ ಏನ್ ಕಂಪ್ಲೇಂಟ್ ಇದೆ, ಏನಿದೆ, ಯಾವ್ದಿದೆ ಅಂತ ಎಲ್ಲ ಕ್ಲೀನ್ ಆಗಿ ವಿಚಾರಿಸಿ ಸರ್. ಏನ್ ಗೊತ್ತಾ, ಒಂದ್ ಕಡೆ ಕೇಳ್ತೀರಾ ಒಂದ್ ಕಡೆ ಬಿಡ್ತೀರಾ. ನಾನು ಅಲ್ಲ, ಈಗ ನೋಡಿ, ಅವ್ರನ್ನೂ ಕೇಳ್ತಾ ಇದೀವಿ, ನಿಮ್ಮನ್ನು ಕೇಳ್ತಾ ಇದೀವಿ, ನೀವೇನ್ ಹೇಳಿದ್ರು ಅದನ್ನು ಕೇಳ್ತಾ ಇದೀವಲ್ವಾ ನಾವು. ಅದೇ ಸರ್ ನಾನ್ ಹೇಳ್ತಿರು, ಊರ್ ಜನ ಇದಾರಲ್ಲ ಸರ್, ನಾನು ಈಗ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಹೇಮಾವತಿ ಅವರೇ? ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್? ನನ್ ಗಂಡ ಮಿಸ್ಸಿಂಗು ಹಿಂಗ್ ಹೋಗಿದ್ದಾರೆ ಅಂತಾನೆ ಕಂಪ್ಲೇಂಟ್ ಕೊಟ್ಟಿರೋದು ಸರ್. ಅಂದ್ರೆ ಇವ್ರ ಜೊತೆಗೆ ಹೋಗಿದ್ದಾರೆ ಅಂತಾನೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಲ್ ಲಿಸ್ಟ್ ಎಲ್ಲ ತೆಗ್ಸ್ಯಾರೆ ಸರ್, ಮಾತಾಡಿರೋದ್ ತೆಗ್ಸಿದ್ದಾರೆ. ನಾನು ವಿಡಿಯೋ ಸಮೇತ ಕಳ್ಸಿದೀನಿ ಸರ್, ವಾಯ್ಸ್ ರೆಕಾರ್ಡ್ ಸಮೇತ ಕಳ್ಸಿದೀನಿ ಸರ್, ಮೆಸೇಜ್ ಮಾಡಿರೋದು ಎಲ್ಲ ಕಳ್ಸಿದೀನಿ ಸರ್. ಎಲ್ಲಾ ಮೀಡಿಯಾದವರಿಗೂ ನೋಡಿದ್ದಾರೆ ಸರ್. ಅವರು ಒಪ್ಕೊಂಡಿದ್ದಾರೆ ಸರ್, 2 ವರ್ಷದಿಂದ ಅಫೇರ್ ಇದೆ ಅಂತ. ಅದನ್ನು ನಿಮಗೆ ಬೇಕಂದ್ರೆ ಕಳಿಸ್ತೀನಿ ಸರ್. ಯಾರು ಒಪ್ಕೊಂಡಿದ್ದಾರೆ? ಇವ್ರೆ ಶಾಂತ ಅವರು ಒಪ್ಕೊಂಡಿದ್ದಾರೆ ಸರ್, 2 ವರ್ಷದಿಂದ ಅವ್ರ ಜೊತೆ ಅಫೇರ್ ಇತ್ತು ಅಂತ ಸರ್. ನಾನು ವಾಯ್ಸ್ ರೆಕಾರ್ಡ್ ಕಳಿಸ್ತೀನಿ ಸರ್. ಶಾಂತಮ್ಮ, ನೀವು ಒಪ್ಕೊಂಡಿದ್ದೀರಾ? ಇಲ್ಲ ಸರ್, ಒಪ್ಕೊಂಡಿಲ್ಲ. ಅದ್ ಹೆಂಗ್ ಒಪ್ಕೊಂತಾರೆ ಸರ್? ಊರಲ್ಲೇ ಗೊತ್ತೈತೆ ಸರ್, ನಾನ್ ಜೀವನ ಮಾಡಿಲ್ಲ, ಬಂದ್ ಮನೇಲಿ ತವ್ರ ಮನೇಲಿ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ನಾನ್ ಬೇಕಿರೋ ವಾಯ್ಸ್ ರೆಕಾರ್ಡ್ ಕಳಿಸ್ತೀನಿ ಸರ್. ನಾನ್ ನೋಡಿನೇ ನನ್ ಗಂಡ ಸಿಕ್ಕಾಕೊಂಡಿನ ನಾನ್ ಬಂದಿದ್ದು ಸರ್. ಈಗ ಮೀಡಿಯಾದೆಲ್ಲ ಪಬ್ಲಿಷ್ ಆಗಿದೆ ಅಂತಾನೆ, ಬೇಕು ಅಂತಾನೆ ಈ ತರ ಎಲ್ಲ ಅಲ್ಲೇ ಮಾಡ್ತಾ ಇರೋದು ಸರ್. ಒಂದು ಕುಟುಂಬ ಪೂರ್ತಿ ಒಂದು ಬಳಗ ಇದೆ, ಒಂದು ಬಳಗಕ್ಕೆ ಹೋಗಿ ನಾನು ಒಂದ್ ಹೆಣ್ಣೆಂಗ್ಸಲ ನಾನು ಹೋಗ್ಬಿಡಿತೀನಿ ಸರ್. ಇಷ್ಟ್ರು ಅಲ್ಲಿ ನಮ್ಮ ಊರ ಸಾಕ್ಷಿ ಮದ್ವೆ ಹಿಂಗೆ ಇಟ್ಟು ಊರಲ್ಲಿ ಹೋಗಿ ನೀವು ಹೇಳಿಕೆ ತಗೊಳ್ರಿ ಸರ್. ಊರಲ್ಲಿ ಹೋಗಿ ನೀವು 4 ಜನರಲ್ಲಿ ಹೇಳಿಕೆ ತಗೊಳ್ಳಿ ಸರ್. ನಾನು ಹೋಗಿ ಬಂದಿದ್ದೀನ, ಯಾರು ನೋಡಿದಾರೆ ಕೇಳಲಿ ಸರ್. ಗಂಡನ್ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಡ್ಲಿ ಸರ್, ಯಾರಾದ್ರೂ ಹೇಳ್ಬಿಡ್ಲಿ ಸರ್, ನೀವ್ ಹೇಳ್ದಂಗ್ ಕೇಳ್ತೀನಿ ಸರ್. ಇದು ಪೂರ್ತಿ ಸರ್, ಒಂದು ಊರು ನನ್ನ ಪರವಾಗಿ 10 ದಿವಸದಿಂದ ಓಡಾಡ್ತಾ ಇದೆ ಸರ್. ಎಲ್ಲ ಇದೆ ಸರ್, ಹಾಕ್ತೀನಿ ಸರ್. ಟಿವಿ 9 ಕೇಳ್ತಿ ಎಲ್ಲರಿಗೂ ಹಾಕಿದ್ದೀನಿ, ಮಾತಾಡ್ತಾ ಇದ್ರೆ ಎಲ್ಲ ಹಾಕಿದ್ದೀನಿ ಸರ್ ನಾನು. ಹಲೋ ಸರ್, ನಮಗೂ ಮಾತಾಡಕ್ ಅವಕಾಶ ಕೊಟ್ರೆ ಹೇಳಿ ಮೇಡಮ್. ಅಲ್ಲ ಸರ್, ಒಂದು ಊರು 10 ದಿನದಿಂದ ನಾನು ಹಿಂದ್ ಓಡಾಡ್ತಾ ಇದೆ. ನನ್ನಂತ ನಿಂತಾಳಾದ್ರೆ ಒಂದು ಊರ್ ಬರುತ್ತಾ ಸರ್ ಸಪೋರ್ಟಿಗೆ? ಅವ್ರಿಗೆ ಒಂದು ಊರ್ನಲ್ಲಿ ಒಬ್ರು ಬಂದ್ಯಾರ ಕೇಳ್ರಿ, ಯಾಕೆ ಬಂದಿಲ್ಲ ಅಂದ್ರೆ ಅಲ್ಲಿ ನ್ಯಾಯ ಇಲ್ಲ. ನೀವ್ ಹೇಳೋದಷ್ಟೇ, ಅವ್ರು ಹೇಳೋದ್ ಕೇಳ್ತಾ ಇದ್ದೀರಾ? ನೀವು ಬರ್ರಿ ಸರ್, ಊರೆಲ್ಲ ಸಾಲ ಮಾಡ್ತಾರೆ, ಸಾಲ ಕೊಟ್ಟಿರೋರು ಸರ್, ಇಷ್ಟು ಸಾಲ ಕೊಟ್ಟಿರೋರು ಸರ್. ಅವ್ರು ಎಲ್ಲ ರೆಕಾರ್ಡಿಂಗ್ ಇದೆ ಸರ್, ಕಳಿಸ್ತೀನಿ ಸರ್. ಮಾಡ್ತಾ ಇರೋದು ಸರ್, ಯಾರು ಊರವರೆಲ್ಲ ಬಂದಿಲ್ಲ ಸರ್. ಊರೊಳಗೆ ಹೋಗಿ ಕೇಳ್ರಿ ಸರ್, ಹಿಂಗ್ ಮಾಡಿದಾರೆ ಅಂತಾನೆ ಎಲ್ಲಾರು ಹೇಳೋದು ಸರ್. ನನ್ ಗಂಡನ್ ಕರ್ಕೊಂಡು ಓಡೋಗಿಲ್ಲ ಅಂತ ಹೇಳ್ಬಿಡ್ಲಿ ಸರ್. ನಾನ್ ರೆಕಾರ್ಡಿಂಗ್ ವಾಯ್ಸ್ ರೆಕಾರ್ಡ್ ಎಲ್ಲ ಪ್ರೂಫ್ ಇಟ್ಕೊಂಡಿದ್ದೀನಿ ಸರ್. ನಾನೆಲ್ಲ ಪ್ರೂಫ್ ಇಟ್ಕೊಂಡಿದ್ದೀನಿ ಸರ್, ಕಳಿಸ್ತೀನಿ ಸರ್. ಸರಿ, ಇಟ್ಕೊಂಡಿದ್ರೆ ಅದನ್ನ ಹೋಗಿ ಅದನ್ನೇನ್ ಮುಂದುವರೆದ ಅದು ಮಾಡೋದಿದೆ ಮಾಡಲಿ ಸರ್. ನಾವು ಸಾಲಗಾರರಿಗೆ ಸಾಲ ಕೇಳಕ್ ಬಂದಿಕ್ಕೆ, ದುಡ್ಡು ಹೊಡೆಯಕ್ಕೆ, ಬಿಲ್ಡಿಂಗ್ ಹೊಡೆಯಕ್ಕೆ, ಬಿಲ್ಡಿಂಗ್ ಹೊಡೆಯಕ್ಕೆ ಇದನ್ನ ಅಯ್ಯೋ ಮಾಡಿ ಸರ್. ಪ್ರೂಫ್ ಇದ್ಮೇಲೆ ಕೊಡ್ಲಿ ಸರ್. ಈಗ ಹೇಮಾವತಿ ಅವರೇ, ಅವರು ಅಫೇರ್ ಇದೆ ಅಂತ ಒಪ್ಕೊಂಡಿದಾರಲ್ಲ, ಆ ಆಡಿಯೋ ನಿಮ್ಮ ಹತ್ರ ಇದೆ ಅಲ್ವಾ? ಕಳಿಸ್ತೀನಿ ಸರ್. ಓಕೆ, ಕಳಿಸ್ಕೊಡಿ ಅದನ್ನ. ಶಾಂತಮ್ಮ, ಅದನ್ನ ನೀವು ಒಪ್ಕೊಳ್ಳೋದಿಲ್ಲ ಅಲ್ವಾ? ಸರ್, ನಾವ್ ಹೆಂಗ್ ಒಪ್ಕೊಂತೀವಿ ಸರ್? ನಾವ್ ಬರ್ತಾ ಇರೋದು ಸಾಲದ ಹೋರಾಟಕ್ಕೆ. ನಾವ್ ಸಾಲ ಮಾಡ್ತಾರೆ, ನಾವ್ ಹಿಂದೆಲ್ಲ ಒಪ್ಕೊಂತಾರೆ ಸರ್. ಪ್ರೂಫ್ ಕೊಡ್ಬೇಕು ಸರ್, ನೀವು ಕೇಳ್ಬೇಕು. ಅನ್ನೋದಕ್ಕೆ ಆಧಾರ ಕೊಡ್ಬೇಕಲ್ಲ ಸರ್ ಇವ್ರು. ಬಂದ್ ಅವ್ರ ಅಪ್ಪ ಅಮ್ಮ ಎಲ್ಲ ಮಾತಾಡಿ ಫೋನ್ ನಂಬರ್ ಎಲ್ಲ ಕೊಟ್ಟು ಹೋಗಿದಾರೆ. ಅವ್ರದೇ ಬೇರೆ, ನಮ್ದೇ ಬೇರೆ ಸರ್. ಇದನ್ನ ಲಿಂಕ್ ಮಾಡ್ಬಿಟ್ಟು ಇವತ್ತು ದಾರಿ ತಪ್ಪಿ ಸಾಲಗಾರ ದುಡ್ಡು ಹೊಡೆಯಕ್ ನೋಡ್ತಾ ಇದಾರೆ, ಬಿಲ್ಡಿಂಗ್ ಹೊಡೆಯಕ್ ನೋಡ್ತಾರೆ ಸರ್.
ಅಲ್ಲ ಶಾಂತಮ್ಮ ಅವರೇ, ಈಗ ಅವ್ರು ಹೇಮಾವತಿ ಕೇಳ್ತಾ ಇದ್ದಾರೆ, ಅವ್ರ ಗಂಡನ್ ನೀವೇ ಕರ್ಕೊಂಡು ಹೋಗಿದ್ದೀರಾ, ನಿಜಾನ ಇಲ್ವಾ ಅಂತ. ಸರ್ ಅದ ಸಾಕ್ಷಿ ಕೊಡ್ಬೇಕಲ್ಲ ಸರ್. ಸುಮ್ಮನೆ ಕರ್ಕೊಂಡೋಗಿದ್ದಾರೆ ಅಂತಾರೆ ಸರ್. ಅಫೇರ್ ಇತ್ತ ಇಲ್ಲ ಕೇಳ್ರಿ ಸರ್, ನಾನು ಕೊಡ್ತೀನಿ ಸರ್, ಸಾಕ್ಷಿ ತೋರಿಸ್ತೀನಿ ಸರ್. ಏನಾರು ಕೊಲೆಗಿಲ್ಲ ಮಾಡಿದಾರ ನೋಡ್ರಿ ಸರ್ ಫಸ್ಟ್. ಸರ್ ನಾನು ಸಾಕ್ಷಿ ತೋರಿಸ್ತೀನಿ ಸರ್, ಕರ್ಕೊಂಡು ಹೋಗಿರೋದಕ್ಕೂ ಸಾಕ್ಷಿ ಇದೆ ಸರ್, ಎಲ್ಲ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ತೆಗ್ತಿದೀವಿ ಸರ್, ಅವ್ರ ಅಫೇರ್ ಇರೋದನ್ನು ಸಾಕ್ಷಿ ಇದೆ ಸರ್. ಓಕೆ ಸರಿ ಸರಿ, ನೀವು ದಯವಿಟ್ಟು ಅಂದರೆ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋಗೆ ಬನ್ನಿ, ಇದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ.